ಇನ್ನು ನೋಡಿ, ಈ ಫ್ಲೈಟ್ನ ಸಮಸ್ಯೆಯಿಂದಾಗಿ ಪಾಪ ಹೊಸದಾಗಿ ಮದುವೆ ಆಗಿದ್ರು ಮದುಮಕ್ಕಳು. ಅವರು ರಿಸೆಪ್ಷನ್ ಅಂತ ಇಟ್ಕೊಂಡಿದ್ರು ಹುಬ್ಬಳ್ಳಿ ಸೈಡಲ್ಲಿ. ಆದರೆ ಬರೋಕ್ಕಾಗದೆ ಆನ್ಲೈನ್ನಲ್ಲೇ ಆರ್ತಕ್ಷತೆ ಆಗುತ್ತೆ. ಮದುಮಕ್ಕಳು ಬರೋದಕ್ಕಾಗದೆ ಆನ್ಲೈನ್ನಲ್ಲೇ ಆರ್ತಕ್ಷತೆ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರ್ತಕ್ಷತೆ ನಡೆದಿದೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಈ ರಿಸೆಪ್ಷನ್ ನಡೆದಿತ್ತು. ನವೆಂಬರ್ 23ನೇ ತಾರೀಕು ಭುವನೇಶ್ವರದಲ್ಲಿ ಟೆಕ್ಕಿಗಳಿಬ್ಬರು ಮದುವೆ ಆಗಿರ್ತಾರೆ. ಈ ಜೋಡಿ ರಿಸೆಪ್ಷನ್ ಇಟ್ಕೊಂಡಿರ್ತಾರೆ, ಬರ್ತಾ ಇದ್ರು. ಆದರೆ ಇಂಡಿಗೋ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ರಿಸೆಪ್ಷನ್ಗೆ ತೊಂದರೆ ಆಯಿತು. ಅಂದರೆ ಹೋಗೋಕ್ಕಾಗಲಿಲ್ಲ. ಟೇಕ್ ಆಫ್ ಆಗದ ಫ್ಲೈಟ್ನಲ್ಲೇ ಇದ್ರು ಅವರು. ಹಾಗಾಗಿ ಆನ್ಲೈನ್ನಲ್ಲೇ ಆರ್ತಕ್ಷತೆ ಆಗೋಯ್ತು. ಹುಬ್ಬಳ್ಳಿಯ ಮೇಧಾ, ಭುವನೇಶ್ವರದ ಸಂಗಮದಾಸ್ ಇಬ್ಬರು ಮದುವೆ ಆಗಿದ್ದ ಜೋಡಿ. ಒಡಿಶಾದ ಭುವನೇಶ್ವರದಲ್ಲಿ ಮದುವೆ ಆಗಿತ್ತು ಈ ನವ ಜೋಡಿ. ಬರಬೇಕಾಗಿತ್ತು ಹುಬ್ಬಳ್ಳಿಗೆ, ಬಂದು ರಿಸೆಪ್ಷನ್ನಲ್ಲಿ ಇರಬೇಕಾಗಿತ್ತು. ಆದರೆ ನೋಡಿ, ಖಾಲಿ ಹೊಡಿತಾ ಇದೆ. ವಧುವರರು ಇರಬೇಕಾದಂತಹ ಜಾಗ ಖಾಲಿ ಆಯಿತು. ಅದಕ್ಕೆ ಅಲ್ಲಿಗೆ ಆ ಜಾಗದಲ್ಲಿ LED ಸ್ಕ್ರೀನ್ನ ಹಾಕಿಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರಿಗೆ ಆರ್ತಕ್ಷತೆ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಹುಬ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಈ ಫ್ಲೈಟ್ ಕ್ಯಾನ್ಸಲ್ನಿಂದಾಗಿ ದೇಶದಾದ್ಯಂತ ಎಷ್ಟೋ ಪ್ರಯಾಣಿಕರು ಪರದಾಡುವಂತ ಅನುಭವಿಸ್ತಾ ಇರೋದು. ಈಗ ಆ ಸಾಲಿನಲ್ಲಿ ಈ ನವ ಜೋಡಿಗೂ ಕೂಡ ಇದೆ. ಏನೇನಾಯಿತು ಆ್ಯಕ್ಚುಲಾಗಿ? ನಿಜಕ್ಕೂ ಕೂಡ ಆ ಇಂಡಿಗೋ ವಿಮಾನ ರದ್ದಾದಂತಹ ಒಂದು ವಿಚಾರ ಈ ಎಷ್ಟೊಂದು ಆತಂಕವನ್ನು, ಎಷ್ಟೊಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ತವೆ ಎಂಬುದಕ್ಕೆ ಈ ಒಂದು ನವಜೋಡಿಯ ಒಂದು ಆರತಕ್ಷತೆಯ ಸಮಾರಂಭವೇ ಸಾಕ್ಷಿಯಾಗಿದೆ. ಕಳೆದಷ್ಟೇ ಒಂದು ವಾರದಷ್ಟೇ ಆ ಒಂದು ಮದುವೆ ಭುವನೇಶ್ವರದಲ್ಲಿ ಮದುವೆ ಆಗಿದ್ದಂತ ಈ ಒಂದು ಜೋಡಿ ಹುಬ್ಬಳ್ಳಿಯಲ್ಲಿ ಕೂಡ ಗುಜರಾತ್ ಭವನದಲ್ಲಿ ತಮ್ಮದೇ ಅಂತ ಒಂದು ಆರಕ್ಷತೆ ಸಮಾರಂಭವನ್ನು ಇಟ್ಟುಕೊಂಡಿದ್ದರು. ಆದರೆ ಈ ಒಂದು ವಿಮಾನ ರದ್ದಾದಂತಹ ಒಂದು ಅವಾಂತರದಿಂದಾಗಿ ಆ ಒಂದು ಭುವನೇಶ್ವರದಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರಬೇಕಾಗಿದ್ದಂತಹ ಒಂದು ಜೋಡಿಗೆ ಆ ಒಂದು ಪ್ರಯಾಣ ಸಾಧ್ಯವಾಗದ ಹಿನ್ನೆಲೆಯೊಳಗೆ ಆನ್ಲೈನ್ ನಲ್ಲಿಯೇ ಆ ಒಂದು ಜೋಡಿ ವಿವಾಹವಾಗಿರುವುದು ನಿಜಕ್ಕೂ ಕೂಡ ಆ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಅಂದ್ರೆ ಕುಟುಂಬದವರು ಸಹಿತ ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಆ ಒಂದು ವಧುವರರ ಒಂದು ಸ್ಥಾನದಲ್ಲಿ ತಂದೆ ಮತ್ತು ತಾಯಿಗಳು ನಿಂತುಕೊಂಡು ಈ ಒಂದು ಸಮಾರಂಭವನ್ನ, ಧಾರ್ಮಿಕ ಸಮಾರಂಭವನ್ನ ಮತ್ತು ಆರಕ್ಷತೆ ಸಮಾರಂಭವನ್ನು ಮಾಡಿದ್ದು ನಿಜಕ್ಕೂ ಕೂಡ ಕಂಡು ಬಂದಿತ್ತು. ಇವೆಲ್ಲಗಳ ನಡುವೆ ಸಂಸ್ಥೆಯ ವಿರುದ್ಧ ಮತ್ತು ಸಂಸ್ಥೆಯ ಆ ಒಂದು ಸಿಬ್ಬಂದಿಗಳ ವಿರುದ್ಧ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಈ ಒಂದು ವಿಚಾರ ಕುರಿತಂತೆ ಕೂಡ ಕೇಂದ್ರ ಸಚಿವರಿಗೆ ಮತ್ತು ವಿಮಾನಯಾನ ಇಲಾಖೆಗೆ ಪತ್ರ ಬರೆಯಲು ಕೂಡ ಕುಟುಂಬದವರು ಮುಂದಾಗಿದ್ದಾರೆ. ಶರತ್, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಧುವಿನ ತಂದೆ ಆದಂತಹ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್, ಎಷ್ಟೊತ್ತಿಗಿತ್ತು ಸರ್ ರಿಸೆಪ್ಷನ್? ಬರಕ್ಕಾಗ್ಲಿಲ್ಲ ಅಂತ ಹೇಳಿ ಆನ್ಲೈನ್ ಮುಖಾಂತರವೇ ರಿಸೆಪ್ಷನ್ ಮಾಡಿರೋದು. ಏನೇನು ಸಮಸ್ಯೆ ಆಯ್ತು? ಪಾಪ ತುಂಬಾ ಜನ ಬಂದಿದ್ರು ಅನ್ಸುತ್ತೆ ವಧುವರರನ್ನ ಆಶೀರ್ವಾದ ಮಾಡೋದಕ್ಕೆ. ಸರ್, ಅವರು ಅಲ್ಲಿ ಮದುವೆ 23ನೇ ತಾರೀಕಿಗೆ ಮದುವೆ ಮುಗಿಸ್ಕೊಂಡು ಬಂದಿದ್ವಿ. ಹಾ, 23ಕ್ಕೆ. ಹಾ, ಇಲ್ಲೇ ಒಂದ್ ನಿಮಿಷ ಸರ್, ಹೊರಗೆ ಬರ್ತೀನಿ. ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಒಂದ್ ನಿಮಿಷ ಸರ್, ಟಿವಿ ಒಳಗೆ ಹತ್ತಿದೆಯಲ್ಲ, ನೋಡ್ತಾ ಇದ್ದಾರೆ ಎಲ್ಲರೂ, ಅದಕ್ಕೆ. ಹಾ ಹಾ ಸರ್, ಹೇಳಿ ಸರ್. ಈಗ ಹೇಳಿ ಸರ್, ಹೇಳಿ ಸರ್. ಪವರ್ ಟಿವಿಯಿಂದ ಹೇಳಿ ಸರ್. 23ಕ್ಕೆ ಮದುವೆ ಮುಗಿಸಿದ್ವಿ ಭುವನೇಶ್ವರ ಒಳಗೆ. ಏನ್ರಿ, ಮಗಳ ಹೆಸರು ಮೇಧಾ ಅಂತ ಹೇಳಿ, ಕ್ಷೀರಸಾಗರ. ಆಮೇಲೆ ಹುಡುಗನ ಹೆಸರು ಸಂಗಮ್ ದಾಸ್ ಅಂತ ಹೇಳಿ. ನಾವು 23 ಮದುವೆ ಮುಗಿಸ್ಕೊಂಡು ನಾವು ಲಗುನ ಬಂದಿದ್ವಿ. ಆಮೇಲೆ ಇಲ್ಲಿ ರಿಸೆಪ್ಷನ್ ಇಟ್ಟಿದ್ವಿ 3ನೇ ತಾರೀಕಿಗೆ. ಅದೇ ಊರಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರಿ? ಮದ್ವೆ ಸಿಂಪಲ್ ಆಗಿ ಮಾಡ್ಕೊಂಡು ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ರಿ ಊರಲ್ಲಿ? ಹಾ, ಗ್ರ್ಯಾಂಡ್ ಆಗಿ ಮಾಡ್ಬೇಕಂತಿದ್ವಿ. ಅವ್ರ ಮದುವೆ ಅವ್ರ ಕಡೆ ಇತ್ತಲ್ರಿ, ಕಡೆ ಇತ್ತು ಮದುವೆ. ಅದಕ್ಕೆ ನಾವು ಇಲ್ಲಿ ಒಂದು ರಿಸೆಪ್ಷನ್ ಇಡ್ಬೇಕಲ್ಲ, ಈಗ ಎಲ್ಲಾ ಜನರಿಗೆ ಕರಿಬೇಕಾಗ್ತಿತ್ತಲ್ಲ ಅಂತ ನಾವು ಮಾಡಿದ್ವಿ. ಮಾಡಿದ್ವಿ ಅದು. ಬಟ್ ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿದ್ಲ, ಎಲ್ಲ ಮಾಡಿದ್ಲ. ಬಟ್ ಅಲ್ಲಿಂದ ಬರ್ಬೇಕಾದ್ರೆ 2ನೇ ತಾರೀಕಿಗೆ ಫ್ಲೈಟ್ ಕ್ಯಾನ್ಸಲ್ ಆಗ್ಬಿಡ್ತಾರೆ ರಾತ್ರಿವರೆಗೆ. ಹಿಂಗಾಗಿ ಆನ್ಲೈನ್ ಮ್ಯಾಗೆ ನಾವು ರಿಸೆಪ್ಷನ್ ಮಾಡ್ಬೇಕಾದ್ರೆ. ಬಟ್ ಏನೇ ಆದ್ರೂ ಅವರು ಬಂದಿದ್ದಿದ್ರೆ ರಿಸೆಪ್ಷನ್ ಇನ್ನೂ ಚೆನ್ನಾಗಿ ಆಗಿರೋದು. ಬಟ್ ನೋ ಪ್ರಾಬ್ಲಮ್, ಆನ್ಲೈನ್ ಮುಖಾಂತರ ಮಾಡಿದಿರಿ. ಬಟ್ ಎಲ್ಲ ಖರ್ಚು ಮಾಡಿದ್ದೆ ಆಕಿ ಸಲುವಾಗಿ. ಬಟ್ ಆಕಿನ ಬರ್ಲಿಲ್ಲಲ್ಲ, ಹಿಂಗಾಗಿ ಸ್ವಲ್ಪ ಏನೋ ಮನ್ಸಿಗೆ ಬೇಜಾರಾಗ್ತದೆ. ಬಟ್ ಆದ್ರೂ ಆನ್ಲೈನ್ ಮ್ಯಾಗ ಹೌದು ಆನ್ಲೈನ್ ಆಯ್ತಲ್ಲ, ಎಲ್ಲರಿಗೂ ವಿಶ್ ಮಾಡಿದ್ದು, ಎಲ್ಲಾರು ವಿಶ್ ಮಾಡಿದ್ರು. ಅದೇ ಒಂದ್ ದೊಡ್ಡ ನಮ್ದು ಇದು ಸಾಧನೆ ಈಗ, ಅಷ್ಟೇ, ಮತ್ತೇನಿಲ್ಲ.
ನಿಜ 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 ನೋಡಿ ಅವ್ರದ್ದು ಫ್ಲೈಟ್ ಸಮಸ್ಯೆ ಅವ್ರವ್ರ ಆಂತರಿಕ ಸಮಸ್ಯೆ ಇಂಡಿಗೋ ಫ್ಲೈಟ್ ಹೌದು, ಅವ್ರದ್ದು ಹೌದು. ನೋಡಿ ಎಲ್ಲೆಲ್ಲಿಗೆ ಮತ್ತೆ ಎಷ್ಟು ಜನಕ್ಕೆ ಈಗ ಸಮಸ್ಯೆ ಆಯ್ತು. ಇದು ಅವರು ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು ಆಯ್ತು, ಅದ್ರ ಪರ್ಯಾಯ ಏನಾದ್ರು ಇಡ್ಬೇಕು ಸರ್. ಯಾಕಂದ್ರೆ ಹೌದು. ನೋಡ್ರಿ ಫ್ಲೈಟಿಗೆ ಬರೋರು ಯಾರಂದ್ರೆ ಎಮರ್ಜೆನ್ಸಿ ಸರ್ವಿಸ್ ಸಲುವಾಗಿ ಬರ್ತಾರೆ. ಹೌದು ಹೌದು ಹಾ, ಮತ್ತೆ ಅವರು ಸೆಂಟ್ರಲ್ ಗೌರ್ಮೆಂಟ್ನವರು ಅವ್ರಿಗೆ ತಿಳ್ಕೊಬೇಕು ಹೌದು. ಏನಪ್ಪಾ ಇದು ಹಿಂಗಾಯ್ತು ಹಿಂಗಾತ. ಅದೇ ಈಗ ಪ್ರಧಾನ ಮಂತ್ರಿ ಆಯ್ತು, ಆಮೇಲೆ ಇವ್ರ ಮುಖ್ಯಮಂತ್ರಿ ಆಯ್ತು, ಇವ್ರಾಯ್ತು, ಇವ್ರಿಗೆ ಯಾರಾದ್ರೂ ಲೇಟ್ ಆದ್ರೂ ಮಾಡ್ತಾರೇನ್ರಿ? ಮಾಡೋದಿಲ್ಲ. ಅವ್ರದ್ದು ಹೆಂಗ ಅವ್ರದ್ ಬಿಟ್ಟು ಹೆಲಿಕಾಪ್ಟರ್ ಕಳಿಸ್ತಾರೆ ನೋಡ್ರಿ. ನಿಜ ಏನಾದ್ರು ಪರ್ಯಾಯ ಮಾಡ್ಬೇಕು ಅವರು. ಮಾಡ್ಬೇಕಿತ್ತು, ಇಲ್ಲಾಂದ್ರೆ ಮಾಡ್ಬೇಕಿತ್ತು. ಎಷ್ಟು ತ್ರಾಸ ಆಗುತ್ತೇನ್ರಿ ಪಾಪ. ಒಬ್ಬ ಹುಡುಗಿದು ಮದುವೆ ಇತ್ರಿ ಮರನೇ ದಿವಸ, ಪಾಪಕ್ಕೆ ಕ್ಯಾನ್ಸಲ್ ಆಯ್ತು. ಎಷ್ಟು ತ್ರಾಸ ಹೇಳ್ರಿ, ತಂದೆ ತಾಯಿಗೆ ಎಷ್ಟು ತ್ರಾಸ, ಆ ಹುಡುಗಿ ತಂದೆ ತಾಯಿಗೆ. ಹೌದು 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 ಏನೋ ನಮ್ಮ ಮಗಳು ಮದುವೆ ಆಗಿತ್ತು ಒಂದ್ ಮಾತ್ ಬೇರೆ, ಪಾಪ ಆ ಹುಡುಗಿದ್ ಹೇಳ್ರಿ ನೋಡ್ರು ಎಷ್ಟು ತ್ರಾಸು. ಹೌದು ಹೌದು ಎಲ್ಲೋ ಕೆಲಸ ಮಾಡ್ತಿರ್ತಾರ, ನಾನ್ ಫ್ಲೈಟ್ನಾಗ ಬರ್ತೀನಮ್ಮ ಮದ್ವೆ ರೆಡಿ ಮಾಡಿ ಇಡ್ರಿ ಅಂತ ಹೇಳ್ತಾವ. ನಿಜ ಬಟ್ ಆಯ್ತು, ಇಲ್ಲ ಆಕಿ ಬಾಜುಕ್ಕೆ ಕುಂತಿದ್ದು ಆಯ್ತು, ಹಿಂಗ ಆಗ್ತಾರ ಅಷ್ಟೇ, ಮತ್ತೇನಿಲ್ಲ. ನೈಸ್ ನೈಸ್ ಎಸ್ ಥ್ಯಾಂಕ್ ಯು ಅನಿಲ್ ಅವರೇ ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ.